ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ದೇವೇಗೌಡರು ಮೌನವಾಗಿದ್ದರು. ಪತ್ರದ ಮೂಲಕ ಮತ್ತೆ ತಮ್ಮ ಬೇಡಿಕೆಯನ್ನು ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಪತ್ರ ಸಮರ ಅನ್ನುವಂಥದ್ದು ದೇವೇಗೌಡರಿಗೆ ಒಂದು ರೀತಿ ಹೇಳು ಮಾಡಿಸಿದ ರಾಜಕೀಯ ತಂತ್ರ ಅಂತಲೇ ಹೇಳ್ತಿದ್ರೆ. ಹಿಂದೆ ಧರ್ಮಸಿಂಗ್ ಸಿಎಂ ಆಗಿದ್ದಾಗ ಪತ್ರದ ಮೂಲಕ ಎಚ್ಚರಿಸ್ತಾ ಇದ್ರು. ಆದರೆ ಕುಮಾರಸ್ವಾಮಿ ಇದ್ದಾಗ ಪತ್ರ ಬರೆಯಕ್ಕೆ ಹೋಗಲಿಲ್ಲ. ಯಡಿಯೂರಪ್ಪ ಬಂದಾಗ ಮತ್ತೆ ಪತ್ರ ಶುರು ಮಾಡಿದ್ರು. ಈಗ ಅವರ ಹಿಂದಿನ ಸಂಗಾತಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. 2 ತಿಂಗಳಾದ ಮೇಲೆ ಬಹುತೇಕ ಅಳೆದು ತೂಗಿ ಇವತ್ತು ಪತ್ರ ಬರೆದಿದ್ದಾರೆ. ಆ ಪತ್ರ ಸಾರಾಂಶನು ತೆಂಗು ಅಡಿಕೆ ಬೆಳೆಗಾರ ಸಮಸ್ಯೆಯನ್ನು ಮುಂದಿಟ್ಟಿದ್ದಾರೆ. ಆ ಪತ್ರದ ಒಂದು ಸಾರಾಂಶ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ರಾಜ್ಯದಲ್ಲಿ 3 ವರ್ಷಗಳಿಂದ ಕಾಲಕಾಲಕ್ಕೆ ಮಳೆಯಾಗದೆ ಬಹುತೇಕ ಪ್ರದೇಶಗಳು ಬರಪೀಡಿತವಾಗಿವೆ. ಹೀಗಾಗಿ ರಾಜ್ಯದಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ರೈತರ ಮಾಹಿತಿ ಹಿನ್ನೆಲೆಯಲ್ಲಿ ನಾನು ಅನೇಕ ಜಿಲ್ಲೆಗಳಿಗೆ ಸ್ವಯಂ ಭೇಟಿ ನೀಡಿ ವಾಸ್ತವಾಂಶಗಳನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ. ಪರಿಸ್ಥಿತಿಯ ಸಮಗ್ರ ಚಿತ್ರಣ ಪಡೆದುಕೊಂಡಿದ್ದೇನೆ. ಆದರೆ ನನ್ನ ಈ ಭೇಟಿಯ ಹಿಂದೆ ರೈತ ಸಹಜ ಕಾಳಜಿ ಇದೆಯೇ ಹೊರತು ಯಾವುದೇ ರಾಜಕೀಯ ಉದ್ದೇಶವಿಲ್ಲ. 2000ನೇ ಇಸವಿಯಲ್ಲಿ ನೀವು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಮುಖಂಡತ್ವದಲ್ಲಿ ಸುಮಾರು 2,000 ರೈತರನ್ನ ದೆಹಲಿಗೆ ಕರೆದೊಯ್ದು ಅವರ ಸಂಕಷ್ಟವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಅಂದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೂ ತಂದಿದ್ದೇವೆ. ಈಗ ತಾವೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೀರಿ. ಅಲ್ಲದೆ ಕೇಂದ್ರದಲ್ಲೂ ತಮ್ಮ ಪಕ್ಷದ ಸರ್ಕಾರವೇ ಅಧಿಕಾರದಲ್ಲಿದೆ. ಹೀಗಾಗಿ ತಮಗೆ ರಾಜಕೀಯವಾಗಿಯೂ ಆರ್ಥಿಕವಾಗಿಯೂ ಈ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯವಾದ ವಾತಾವರಣವಿದೆ. ತಾವು ಈ ಸಂದರ್ಭವನ್ನ ಬಳಸಿಕೊಂಡು ನಮ್ಮ ತೆಂಗು ಹಾಗೂ ಅಡಿಕೆ ಬೆಳೆಗಾರರನ್ನ ಸಂಕಷ್ಟದಿಂದ ಪಾರು ಮಾಡುವ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೋರುತ್ತೇನೆ. ನೀವು ಪ್ರಮಾಣವಚನ ಸ್ವೀಕರಿಸಿದ ದಿನವೇ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಹಿಂದಿನ ಸಾಲವನ್ನ ಮನ್ನಾ ಮಾಡಲು ಘೋಷಿಸಿರುವುದು ಉತ್ತಮ ನಿರ್ಧಾರವಾಗಿದೆ. ವಂದನೆಗಳೊಂದಿಗೆ HD ದೇವೇಗೌಡ. ಇದು ದೇವೇಗೌಡರ ಪತ್ರದ ಸಾರಾಂಶ. ಶಂಕರ್, ನೀವು ಒಂದು ರೀತಿ ಹಿಂದೆ ಅವ್ರ ಜೊತೆಗಿದ್ದಾಗ ನಿಮ್ಮನ್ನು ಮಾನಸ್ ಪುತ್ರ ಅಂತ ಕರೀತಿದ್ರು. ಆದರೆ ಇವತ್ತು ದೇವೇಗೌಡರು ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಒಂದು ಗಂಭೀರವಾದ ವಿಚಾರ. ಆದರೆ ಏನಿದು ಒಂದು ಪರಸ್ಪರ ವಿಶ್ವಾಸಗಳು ಕೂಡ ವಿನಿಮಯ ಆಗಲಿಲ್ಲ. ರೇಷ್ಮೆ ಅವರೇ, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಕ್ಕೆ ದೇವೇಗೌಡರು ವಿಶ್ವಾಸ ಕೂಡ ತಿಳಿಸಲಿಲ್ಲ. ಇದೇನು ಪತ್ರದ ಹೊಸ ವರಸೆ ಶುರು ಆಯ್ತಲ್ಲ ಅಂತ? ಇಲ್ಲ, ಅವ್ರ ಪತ್ರದಲ್ಲಿ ಅಡಕವಾಗಿರತಕ್ಕಂಥ ವಿಚಾರದ ಬಗ್ಗೆ ನಂದು ಯಾವುದು ಅಲ್ಲ. ತೆಂಗು ಬೆಳೆಗಾರರ ಬಗ್ಗೆ ಆಗಲಿ, ಅಡಿಕೆ ಬೆಳೆಗಾರರ ಬಗ್ಗೆ ಆಗಲಿ ಅವ್ರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ ಸರಿಯಾಗಿದೆ. ಆದರೆ ಪತ್ರದ ಮುಖಾಂತರ ವ್ಯವಹಾರ ಮಾಡಬೇಕಂತ ಸ್ಥಿತಿ ಯಾಕೆ ಬಂತು ಅಂತ ನಿಮಗೆ ಕೆಲವು, ಯಾಕಂದರೆ ಅವರಿಗೆ ಸಹಜವಾಗಿರಬೇಕಾಗಿರ್ತಕ್ಕಂಥ ಸಂಪರ್ಕ ಇಲ್ಲ. ಪಕ್ಷ ನಾಯಕ ಅವ್ರ ಮಗನೇ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಶಿವಲಿಂಗೇಗೌಡರು 2-3 ಬಾರಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಪ್ರತಿಪಕ್ಷದಲ್ಲಿ BSR ಕಾಂಗ್ರೆಸ್ ಇದೆ, KJP ಇದೆ. ಇಲ್ಲ, ನಾನು ಮಾನ್ಯ ದೇವೇಗೌಡರನ್ನ ಅರ್ಥ ಮಾಡ್ಕೊಂಡಂಥ ರೀತಿಯಲ್ಲಿ ಅವ್ರು ಯಾವತ್ತೂ ಕೂಡ ಸಕ್ರಿಯವಾಗಿರ್ತಕ್ಕಂಥ ಒಬ್ಬರ ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಈ ಥರ ಅನೇಕ ಜನ, ಈಗ ಸಿದ್ದರಾಮಯ್ಯನವ್ರು ಇರ್ಬೋದು, ಇವರು ಯಾವತ್ತೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ತೊಡ್ಕೊಳ್ತಕ್ಕಂಥವ್ರು ಮತ್ತು ಸಮೂಹದ ನಾಯಕರು ಅಂತೇಳಿ ಗುರುತಿಸಲ್ಪಟ್ಟಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ. ಅದರಲ್ಲಿ 2ನೇ ಮಾತೇ ಇಲ್ಲ. ಒಂದು ಸಂಬಂಧ ಅಸಂಬಂಧ, ಈಗ ಒಂದು ಮನೆಯಲ್ಲಿ ಜಗಳಾಗಿ ಇಬ್ಬರು ಬೇರೆ ಬೇರೆ ಆದಂಥ ಸಂದರ್ಭದಲ್ಲಿ, ರಾಜಕೀಯ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಅದು ಸಹಜ ಸ್ಥಿತಿಗೆ ಬರಲಿಕ್ಕೆ ಭಾಳಷ್ಟು ಸಮಯ ತೆಗೆದುಕೊಳ್ತದೆ. ಇದರಲ್ಲಿ ನೀವು ಒಂಥರ ಯಾಕೆ ವ್ಯಾಖ್ಯಾನ ಮಾಡ್ತೀರಿ, ಸಿದ್ದರಾಮಯ್ಯನವರಿಗೆ ಇವ್ರು ಯಾಕೆ ಪತ್ರ ಬರೆದ್ರು, ಅದರ ಅರ್ಥ ಅವರ ಮಗನೇ ಅಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ವಿಫಲರಾದರು ಅಂತಲ್ಲ. ಅದನ್ನು ಆ ಥರನೂ ಅರ್ಥ ಮಾಡ್ಬೋದು. ಅವ್ರ ಮಗ ಅಲ್ಲಿ ಪ್ರಸ್ತಾಪ ಮಾಡಬೇಕಾದ ವಿಷಯನ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿಪಕ್ಷದ ನಾಯಕರೇ ಸದನದಲ್ಲಿದ್ದಾರೆ. ಅದಕ್ಕಿಂತ ವೇದಿಕೆ ಇನ್ಯಾವುದೇ ವಿಧಾನಸಭೆ ಅಧಿವೇಶನ ರೇವಣ್ಣವರು ಅಲ್ಲೇ ಇದ್ದಾರೆ, ನಮ್ಮ ಮಾಧ್ಯಮದಲ್ಲಿ ಅನೇಕ ಸಾರಿ ದೇವೇಗೌಡರನ್ನ 24 hours ಪಾಲಿಟಿಷಿಯನ್ ಅಂತ ಹೇಳೋದು ಬೇರೆ. ಆದರೆ ದೇವೇಗೌಡರ ಅಧ್ಯಯನಶೀಲತೆ ಮತ್ತು ಬರವಣಿಗೆ ಅವ್ರ ವೈಶಿಷ್ಟ್ಯತೆ, ಅದು ಇವ್ರಿಗೆ ಬರೆಯೋದಲ್ಲ, ಪ್ರಧಾನಮಂತ್ರಿ ಅನೇಕ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಅವ್ರ ಪತ್ರಗಳೆಲ್ಲ ಟೈಪ್ ಆಗೋದಿಲ್ಲ. ಮಲ್ಲೇಶ್ವರದಲ್ಲಿ ಯಾವುದೋ ಒಂದು DTP ಸೆಂಟರ್, ಅವ್ರ ಮನೇಲಿ ಒಂದು ಕಂಪ್ಯೂಟರ್ ಇಟ್ಕೊಂಡಿಲ್ಲ. ಪ್ರಧಾನಮಂತ್ರಿ ಅವ್ರಿಗೆ ಬರೆಯೋ ಪತ್ರನೂ ಅಲ್ಲೇ ತಯಾರಾಗ್ತಾ ಇರುತ್ತೆ. ನಿರಂತರವಾಗಿ ಆ ಥರ ಮಾಡ್ತಿರ್ತಾರೆ. ಆದರೆ ಒಂದು ಸಿದ್ದರಾಮಯ್ಯನವರು ಕಳೆದ 60 ದಿವಸದಲ್ಲಿ ಒಂದು ಶಿಷ್ಟಾಚಾರದ ಲೋಪ ಏನು ಅಂತಂದರೆ, ದೇವೇಗೌಡರಿಗೂ ಒಂದು ಸೌಜನ್ಯದ ಭೇಟಿ ಕೊಡ್ಬೋದಾಗಿತ್ತು. ದೇವೇಗೌಡರು ಮಾತನ್ನು ಹೇಳ್ಬೋದಿತ್ತು. ಸಿದ್ದರಾಮಯ್ಯ CM ಆಗಿದ್ದಾರಪ್ಪ, ಭಾಳ ದಿನ ಕನಸಿತ್ತು, ಒಳ್ಳೇದಾಗಲಿ ಅಂತ ದೇವೇಗೌಡರು ಹೇಳ್ಬೋದಿತ್ತಲ್ಲ. ಭಾಳ ದೊಡ್ಡ ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿ ಸಿದ್ದರಾಮಯ್ಯನವರು ಅವ್ರಿಗೆ ಪೊಲಿಟಿಕಲ್ ಮೆಂಟರ್ ಬೇರೆ ಯಾರೇ ಇರ್ಬೋದು, ಆದರೂ ನಿರ್ದಿಷ್ಟವಾಗಿ ಅವ್ರನ್ನ ನಿರಂತರವಾಗಿ ರಾಜ್ಯಾಧ್ಯಕ್ಷ, ಅವರು ಸೋತ್ರೆ ರಾಜ್ಯಾಧ್ಯಕ್ಷ, ಅನಾಯಾಸವಾಗಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಿದ್ರು. ಗೆದ್ದಾಗೆಲ್ಲ ಅರ್ಥ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಇತ್ಯಾದಿ ಆಗ್ತಾಯಿದ್ರು. ಹಾಗೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ಶಿಷ್ಟಾಚಾರದ ಲೋಪ. ದೇವೇಗೌಡರು ಎಲ್ಲೋ ಹಿ ವಾಂಟ್ಸ್ ಟು ಬ್ರೇಕ್ ದ ಐಸ್ ಅಂತ ಕಾಣುತ್ತೆ ಅವ್ರ ಜೊತೆಗೆ, ಸಿದ್ದರಾಮಯ್ಯನವ್ರ ಜೊತೆಗೆ. ಆದರೆ ಒಂದು ನೇರವಾಗಿ ಹೋಗ್ಬೋದಿತ್ತಲ್ಲ, ಕೃಷ್ಣಗೆ ಹೋಗ್ಬೋದಿತ್ತು. ಜಗದೀಶ್ ಶೆಟ್ಟರ್ ಇದ್ದಾಗ ಕಾವೇರಿ ವಿಚಾರ ನೇರವಾಗಿ ಕೃಷ್ಣಗೆ ಹೋದ್ರು.
ಯಡಿಯೂರಪ್ಪ ಇದ್ದಾಗ ಸೀದಾ ಮನೆಗೆ ಹೋದ್ರು, ಯಾಕೆ ಹೋಗ್ಲಿಲ್ಲ? ಹೀಗೆ ಮಾಡ್ಲಿ ಹಾಗೆ ಮಾಡ್ಲಿ ನಾವು ಹೇಳಲಿಕ್ಕಾಗಲ್ಲ. ಇಲ್ಲ ಒಂದೇನು ಗೊತ್ತಾ, ಈ ಸಿದ್ದರಾಮಯ್ಯನವರು, ದೇವೇಗೌಡರು ಮತ್ತು ದೇವೇಗೌಡರ ಪಕ್ಷದವರು ರಾಜಕೀಯವಾಗಿ ಬೇರೆ ಆಗಿರ್ತಕ್ಕಂಥ ರೀತಿ ಮತ್ತು ಸಂದರ್ಭಗಳಿದಾವಲ್ಲ, ಅದು ಅಷ್ಟು ಸುಲಭ ಸಾಧ್ಯವಾಗಿ ಅಲ್ಲ ಸುಲಭ ಸಾಧ್ಯವಾಗಿ ಶಿಷ್ಟಾಚಾರಕ್ಕೆ ಮಾಡತಕ್ಕಂಥ ಸ್ಥಿತಿ ಅಲ್ಲ. ಯಾಕೆಂದರೆ ಭಾಳ ಅಕ್ರಿಮೋನಿಯಸ್ ಅಂತ ಹೇಳ್ತಾರೆ, ಆ ರೀತಿ ಇವ್ರನ್ನ ಪಕ್ಷದಿಂದ ಹೊರಗೆ ಹಾಕಿ ಇದೆಲ್ಲ ಮಾಡಿ ನಾನಾ ರೀತಿಯ ಬೆಳವಣಿಗೆ. ಆದರೂ ಕೂಡ ನೋಡಿ, ಈಗ ಒಬ್ಬೊಬ್ಬ ರಾಜಕೀಯ ನಾಯಕನಿಗೆ ಒಬ್ಬೊಬ್ಬರು ರಾಜಕೀಯ ಗುರುಗಳಿರ್ತಾರೆ. ಈಗ ಸಿದ್ದರಾಮಯ್ಯನಿಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಅವ್ರು ಲೋಹಿಯಾವಾದಿ, ಲೋಹಿಯಾ ಸಿದ್ಧಾಂತಕ್ಕೆ ಮಾಡಿದ್ರೆ ರಾಜಕಾರಣಕ್ಕೆ ಬಂದಿರ್ತಕ್ಕಂಥವ್ರು. ಬಿಟ್ಟರೆ ಮಹಾತ್ಮ ಗಾಂಧಿ ಮತ್ತೊಬ್ಬರು ಇರೋದು ಹೇಳ್ಬೋದೇ ಹೊರತಾಗಿ, ಇದನ್ನು ದೇವೇಗೌಡರು, ರೇಷ್ಮೆ ಅವರು ಹೇಳಿದಾಗೆ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೀತಾರೆ, ಎಲ್ಲ ಮುಖ್ಯಮಂತ್ರಿಗಳಿಗೂ ಪತ್ರ ಬರೀತಾರೆ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆಯುವಂಥ ಸಂದರ್ಭನೇ ಬರ್ತಿರಲ್ಲ. ಇವ್ರನ್ನ ಕೇಳಿ ಅವರೆಲ್ಲ ಕೆಲಸ ಮಾಡ್ತಾ ಇಲ್ಲ. ಶಿವಲಿಂಗೇಗೌಡರೇ ಚಂಪೋರೆ, ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ನಿಮ್ಮ ಜೊತೆ ಕೂಡ ಅಭಿಪ್ರಾಯ ಹಂಚ್ಕೊಡ್ತೀನಿ. ಅದಕ್ಕಿಂತ ಮೊದಲು